ಹಾಯ್ ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಮನೆಯಲ್ಲೇ ಸಿಂಪಲ್ಲಾಗಿ ಯಾವುದಾದ್ರೂ ಫಂಕ್ಷನ್ ಮಾಡ್ತಿದ್ರೆ ಅದಕ್ಕೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಐಡಿಯಾ ಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ಬ್ಯಾಕ್ ಡ್ರಾಪ್ ಡೆಕೋರೇಷನ್ನ ಹೇಗೆ ಮಾಡೋದು ಅಂತ ನಾವು ತಿಳಿಸ್ಕೊಡ್ತೀವಿ. ಜೊತೆಗೆ ಕಡಿಮೆ ಖರ್ಚಲ್ಲಿ ಯಾವುದೇ ಇವೆಂಟ್ ಅವ್ರಿಗೂ ಹೇಳ್ದೇ ಆರಾಮಾಗಿ ನೀವೇ ಮನೆಯಲ್ಲಿ ಮಾಡ್ಕೋಬೋದು. ಬಾಳೆ ಎಲೆಯಿಂದ ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಬಾಳೆ ಎಲೆ ಕೂಡ ಎಲ್ಲ ಹಳ್ಳಿಗಳಲ್ಲಿ ಊರುಗಳಲ್ಲಿ ಕೂಡ ಸಿಗುತ್ತೆ. ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಹೂವನ್ನ ಹಾಕಿ ಡೆಕೋರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವೆಂಟ್ ಅವರೇ ಮಾಡಿದ್ರೇನೋ ಅನ್ನೋ ಥರ ಕಾಣಿಸುತ್ತೆ. ನಾನಿಲ್ಲಿ ಸ್ವಲ್ಪ ಚೆಂಡುನ ತೊಗೊಂಡು ಹೈಟಿಗೆ ಎಷ್ಟು ಬೇಕು ಅಷ್ಟನ್ನು ಸೂಜಿ ದಾರದಿಂದ ಪೋಣಿಸಿ ಇಟ್ಕೊತೀನಿ. ನಾವಿಲ್ಲಿ ಯಾವುದೇ ಸ್ಟ್ಯಾಂಡ್ ಆಗಲಿ ಮತ್ತು ಕಾರ್ಡ್ಬೋರ್ಡ್ ಆಗಲಿ ಯೂಸ್ ಮಾಡ್ತಿಲ್ಲ. ಬರೀ ಥರ್ಮೋಕೋಲಿಂದ ಗೋಡೆಗೆ ಸ್ಟಿಕ್ ಮಾಡಿಕೊಂಡು ಡೆಕೋರೇಷನ್ನ ಮಾಡ್ಕೋತಿದ್ದೀವಿ. ಥರ್ಮಾಕೋಲು ಸುಮಾರು 3.5 4 ಅಡಿಯಷ್ಟು ಸಿಗುತ್ತೆ. ಅದನ್ನು ಎರಡನ್ನ ಜಾಯಿಂಟ್ ಮಾಡಿದ್ರೆ ಸುಮಾರು 8-8.5 ಅಡಿಯಷ್ಟು ಬರುತ್ತೆ. ಎರಡು ಜಾಯಿಂಟ್ ಮಾಡೋದಕ್ಕೆ ಟೂತ್ ಪಿಕ್ನ ಯೂಸ್ ಮಾಡ್ತೀನಿ. ಅದನ್ನು ಜಾಯಿಂಟ್ ಮಾಡಿಕೊಂಡು ಗೋಡೆಗೆ ಡಬಲ್ ಟೇಪಿಂದ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಥರ್ಮಾಕೋಲಿಂದ ಬ್ಯಾಕ್ಗೆ ಏನು ಬೇಕೋ ಅದು ರೆಡಿ ಇರುತ್ತೆ. ನಂತರ ಅದ್ರ ಮೇಲ್ಗಡೆಗೆ ಬಾಳೆ ಎಲೆಯನ್ನು ಚೆನ್ನಾಗಿರೋದು ಒಂದೇ ಥರ ಇರೋದನ್ನು ತಗೊಂಡು ಎಕ್ಸ್ಟ್ರಾ ಇದ್ರೂ ಕಟ್ ಮಾಡ್ಕೋಬೋದು. ಹಾಕ್ಕೊಂಡು ಮಧ್ಯದಲ್ಲಿ ದಪ್ಪದು ಏನು ಬರುತ್ತೆ ಅದಕ್ಕೆ ಗುಂಪಿನಿಂದ ಸ್ಟಿಕ್ ಮಾಡ್ಕೊಂಡು ಬರಬೇಕು. ಸ್ಟಿಕ್ ಮಾಡಿಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ಬಗ್ಗದಂಗಾದರೆ ಡಬಲ್ ಟೇಪಿಂದ ಥರ್ಮಾಕೋಲ್ಗೂ ಬಾಳೆ ಎಲೆಗೂ ಹಾಕಿ ಸ್ಟಿಕ್ ಮಾಡಿದ್ರೆ ಅದು ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ. ಅದಾದ ನಂತರ ಮಧ್ಯದಲ್ಲಿ ಹಾರ್ಟ್ ಶೇಪಲ್ಲಿ ನಾನು ವೀಳ್ಯದೆಲೆಯಿಂದ ಡೆಕೋರೇಟ್ ಮಾಡ್ತಿದ್ದೀನಿ. ಹಾರ್ಟ್ ಶೇಪಲ್ಲಿ ಡೈರೆಕ್ಟು ಗುಂಪಿನಿಂದ ಮಾಡಿದ್ರೆ ಎಲೆ ಹರಿದೋಗುತ್ತೆ. ಅದಕ್ಕೋಸ್ಕರ ಹಾರ್ಟ್ ಶೇಪಲ್ಲೇ ಮೊದಲೇ ವೀಳ್ಯದೆಲೆನ ರೆಡಿ ಮಾಡಿಕೊಂಡು ಅದನ್ನು ಕಡ್ಡಿಯಿಂದ ಮಾಡ್ಕೋತೀನಿ. ಅಂದರೆ ನಿಮ್ಮದು ಪೊರ್ಕೆ ಕಡ್ಡಿ ಬರುತ್ತಲ್ಲ ಆ ಕಡ್ಡಿಯಿಂದ ನಾನು ಯೂಸ್ ಮಾಡ್ತಿದ್ದೀನಿ. ಅದನ್ನು ಮಾಡಿಕೊಂಡು ನಂತರ ಅದ್ರ ಒಳಗಡೆಗೆ ರೋಸ್ನ ಹಾಕ್ತಿದ್ದೀನಿ. ಹಾರ್ಟ್ ಶೇಪಲ್ಲಿ ಬರೋದನ್ನು ರೋಸು ಕೆಳಗಡೆ ತೊಟ್ಟನ್ನು ತೆಗೆದು ಟೂತ್ ಪಿಕ್ಕಿಂದ ಮೇಲ್ಗಡೆಯಿಂದ ಚುಚ್ಚಿದ್ರೆ ರೋಸು ರೆಡಿ ಇರುತ್ತೆ. ಅದು ಕೂಡ ಬೇಗ ಉದುರೋಗೋಲ್ಲ. ತುಂಬ ಹರಳಿರೋದನ್ನು ತೊಗೋಬೇಡಿ, ಸ್ವಲ್ಪ ಮೊಗ್ಗಿರೋ ತೊಗೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಅದನ್ನು ಹಾಕ್ಕೊಂಡು ಮಧ್ಯದಲ್ಲಿ ಹಾರ್ಟ್ ಶೇಪಲ್ಲಿ ರೆಡಿ ಮಾಡಿಕೊಂಡು ಸುತ್ತ ಯೆಲ್ಲೋ ಕಲರ್ ಅಂದರೆ ಯಾವುದಾದ್ರೂ ಹೂ ತೊಗೋಬೋದು. ನಾನಿಲ್ಲಿ ಸಾಮಂತಿಗೆ ಹೂನ ತೊಗೊಂಡಿದ್ದೀನಿ. ಅದನ್ನು ಗುಂಪಿನಿಂದ ಸ್ಟಿಚ್ ಮಾಡ್ತಾ ಬರ್ತೀನಿ. ಅದು ಕೂಡ ಮಧ್ಯದಲ್ಲಿ ರೆಡಿ ಆಗುತ್ತೆ. ನಂತರ ಆ ಕಡೆ ಈ ಕಡೆ ಆಗಲೇ ಏನು ಚೆಂಡು ಹೂವನ್ನು ನಾವು ಪೋಣಿಸ್ಕೊಂಡಿದ್ವಿ ಅದನ್ನು ಹೈಟ್ ನೋಡಿಕೊಂಡು ಆ ಕಡೆ ಈ ಕಡೆ ಅದನ್ನು ಹಾಕ್ಕೊಂಡಿದ್ವಿ. ಮೇಲ್ಗಡೆ ಸಾಮಂತಿಗೆ ಹೂವನ್ನ ಒಂದೊಂದನ್ನೇ ಗುಂಪಿನಿಂದ ಸ್ಟಿಚ್ ಮಾಡ್ಕೊಂಡು ಬರ್ತೀವಿ. ನಂತರ ಖಾಲಿ ಕಾಣಿಸೋ ಹತ್ರ ಸುಗಂಧರಾಜ ಹೂವನ್ನು ಪೋಣಿಸಿ ಇಟ್ಕೊಂಡಿದ್ವಿ. ಅದನ್ನು ಕೂಡ ಡಬಲ್ ಟೇಪಿಂದ ಮತ್ತು ಗುಂಪಿಂದ ಸ್ಟಿಚ್ ಮಾಡಿಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ವಿ. ಇಷ್ಟನ್ನು ರೆಡಿ ಮಾಡಿಕೊಂಡ್ರೆ ನಮಗೆ ಕಂಪ್ಲೀಟಾಗಿ ಡೆಕೋರೇಷನ್ ಆಗುತ್ತೆ. ಹಿಂದೆ ಥರ್ಮೋಕೋಲ್ ಕೂಡ ಅಷ್ಟು ಏನು ಕಾಣಿಸೋದಿಲ್ಲ. ಕಾಣಿಸಿದ ಕಡೆ ನೀವು ಹೂವಿಂದ ಡೆಕೋರೇಟ್ ಮಾಡಿಬಿಟ್ರೆ ಆಗುತ್ತೆ. ಬಾಳೆ ಎಲೆನೂ ಕೂಡ ಹಿಂದೆ ವೈಟದು ಕಾಣಿಸ್ದೇ ಇರೋ ಥರ ಮಾಡ್ಕೋಬೋದು. ಇಷ್ಟು ಆದಮೇಲೆ ನಮಗೆ ಬ್ಯಾಕ್ ಡ್ರಾಪ್ದು ಡೆಕೋರೇಷನ್ ರೆಡಿ ಇರುತ್ತೆ. ಇದಕ್ಕೆ ಯಾವುದೇ ಇವೆಂಟ್ಗಾದರೂ ನಾವು ಯೂಸ್ ಮಾಡ್ಬೋದು. ಈಗ ಹಳದಿ ಶಾಸ್ತ್ರಕ್ಕಾಗಲಿ ಬಳೆ ಶಾಸ್ತ್ರಕ್ಕಾಗಲಿ ಸಿಂಪಲ್ಲಾಗಿ ಏನಾದರೂ ಮನೆಯಲ್ಲೇ ಎಂಗೇಜ್ಮೆಂಟ್ ಮಾಡ್ತಿದ್ರೆ ಈ ಥರ ಯಾವುದೇ ಫಂಕ್ಷನ್ಗೂ ನಾವು ಇದನ್ನು ಮಾಡ್ಕೋಬೋದು. ಅಷ್ಟೇ ಅಲ್ಲ, ನಮಗೆ ತುಂಬ ಖರ್ಚು ಕೂಡ ಆಗಲ್ಲ, ತುಂಬ ಟೈಮ್ ಕೂಡ ಏನು ಹಿಡಿಯೋದಿಲ್ಲ. ಇದು ಆರಾಮಾಗಿ ಮನೆಯಲ್ಲೇ ನಾವೇ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಜೊತೆಗೆ 2 ದಿನ ಹಾಗೇ ಇರುತ್ತೆ. ಇದು ಅಷ್ಟೇ ನೀಟಾಗಿ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು ನಾವು ಹೇಗೆ ಅರೇಂಜ್ಮೆಂಟ್ ಮಾಡಿದ್ದೀವಿ ಅಂತ. ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.